ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕ, ಚಿಕ್ಕಿ ಅಂತ ಇವರೇ ನನ್ನನ್ನು ಗುರ್ತು ಹಿಡಿದ್ರು. ಇಷ್ಟು ವರ್ಷ ನೀನು ನಮ್ಮಿಂದ ದೂರ ಇದ್ರು, ನಮ್ಮ ಬಗ್ಗೆ ನೀನು ಇವ್ರಿಗೆ ಹೇಳಿದ್ಯಲ್ಲ, ನಂಗೆ ಅದೇ ಖುಷಿ ಆಯಿತು. ಅಪ್ಪಿ, ನೀನು ಈ ಮನೆಯಿಂದ ದೂರ ಇರಬಹುದು, ಆದರೆ ನೀನು ಯಾವಾಗಲೂ ನನ್ನ ಮನಸ್ಸಲ್ಲೇ ಇದ್ದೆ. ನಾವು ಅಷ್ಟೇ ಅಕ್ಕ, ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ. ನೀವಿಲ್ಲ ಅನ್ನೋ ಬೇಜಾರು ನಮ್ಗೆ ತುಂಬಾ ಕಾಡ್ತಾ ಇತ್ತು. ಈಗ ಯಾಕದೆಲ್ಲ ಬೇಜಾರು ಮಾಡ್ಕೋಬೇಡ, ಖುಷಿ. ಅದಕ್ಕೆ ಬಿಗ್ ಬ್ರೋ ಅಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲಿ ಎದುರುಗಡೆ ಮನೆಯಲ್ಲಿ ಆನಂದ್ ಅವ್ರ ಜೊತೆ ಸುನೀಲ್ ಅವ್ರನ್ನ ರೆಡಿ ಮಾಡ್ತಿದ್ದಾರೆ. ಸರಿ, ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಹಾ, ಎಲ್ಲ ಗಳಿಯ ಫೋನ್ ಹಿಡ್ಕೊಂಡು ಅದೊಂದು ಪತ್ತನೇ ಇಲ್ಲ. ತಂದ್ಬಿಡೋ, ನೀನೇನೋ ನಿಂದ ಬಿಡ ಬಿದ್ದಿದ್ಯಾ? ವೀರ ಪಾರ್ಥ, ಎಷ್ಟು ದಿನ ಆಯ್ತು ನಿಂದ ನೋಡಿ. ಏನಂದ್ರು ಯಾವಾಗಲೂ ಅದೇ ಹೇಳ್ತೀರಾ. ಮೊನ್ನೆಷ್ಟು ಅಪ್ಪನ ಕಾರ್ಯದಲ್ಲಿ ಸಿಕ್ಕಿದ್ನಲ್ಲ. ಅದು ಮೊನ್ನೆ ನಾನು ಕೇಳಿದ್ ನೆನ್ನೆ. ಎಲ್ಲವನ್ನೂ ಕಾಲು ಹಿಡಿತಾರಲ್ಲ ನಂಗೆ ಇಲ್ಲಿ. ಮತ್ತೆ ಇನ್ನೇನು ಬರ್ತದೆ ಸಮಾಚಾರ? ಆರಾಮ? ಹೆಂಗ್ ನಡೀತಾ ಇದೆ ಎಲ್ಲ? ಯಾಕೋ ಎಲ್ಲಾಗಿದೆ? ಏನಾಯ್ತು? ಕೂತ್ಕೊಳ್ಳೋ. ಯಾಕೋ ಸಪ್ಪಗಿದೆ? ಏನಾಯ್ತು ಹೇಳ. ಅಣ್ಣ ಹೀಗಿರುವಾಗ ನಾನು ಖುಷಿಯಾಗಿರೋಕೆ ಹೇಗೆ ಸಾಧ್ಯ ಆನಂದ್ ಬ್ರೋ? ಹೇಳು ಬಿಗ್ ಬ್ರೋ, ಯಾಕೆ ನೀನು ಇಲ್ಲಿದ್ಯಾ? ಇಂಥ ಮನೇಲಿ ಯಾಕಿದ್ಯಾ? ಆ ಪ್ಯಾಲೇಸ್ ಅಂತ ಮನೇನ ನಮಗೋಸ್ಕರ ಬಿಟ್ಕೊಟ್ಟು ಇಲ್ಲಿ ಬಂದು ಯಾಕೆ ಈ ಥರ ಬದುಕ್ತಾ ಇದೆಯಾ? ನಮ್ಗೆ ನಿಜವಾಗ್ಲೂ ಇದನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಬಿಗ್ ಬ್ರೋ. ನೀನು ಇರಬೇಕಾಗಿದ್ದು ಅಲ್ಲಿ, ಇಲ್ಲಲ್ಲ. ನೀನು ಹೇಗಿರ್ಬೇಕಾಗಿತ್ತು ಮ್ಯಾನ್? ಏನ್ರೋ ಬಂದವರೆಲ್ಲ ಇದನ್ನ ಹೇಳ್ತೀರಾ, ಬಿಡೋ ಅದನ್ನ. ಮತ್ತೆ ಇನ್ನೇನು ಹೇಳಿ ಬಿಗ್ ಬ್ರೋ? ಈಗ ಎಲ್ಲರೂ ಬಂದು ನಿನ್ನ ಹತ್ರ ಅದನ್ನೇ ಹೇಳ್ತಾ ಇದಾರೆ ಅಂದರೆ ಸ್ವಲ್ಪ ನೀನೇ ಯೋಚನೆ ಮಾಡು, ನೀನು ಹೇಗಿರ್ಬೇಕಿತ್ತು ಅಂತ. ಫೈನ್, ಈಗ ಇಷ್ಟು ವರ್ಷ ಆಗೋಯ್ತಲ್ಲ, ಇನ್ನು ನೀನು ಇಲ್ಲಿರೋದು ಬೇಡ. ಫಂಕ್ಷನ್ ಮುಗಿತಾ ಇದ್ದಾಗೆ ನಮ್ಮ ಜೊತೆ ಹೊರಟ್ಬಿಡು, ಓಕೆ? ಆನಂದ್ ಬ್ರೋ, ನೀವಾದರೂ ಹೇಳೋದಲ್ವಾ? ನೋಡೋ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಈಗ ಎಂಗೇಜ್ಮೆಂಟ್ ಆಗಬೇಕು, ಅದ್ರ ಬಗ್ಗೆ ಗಮನ ಕೊಡು. ಓಕೆ ಸರಿ. ಹುಡುಗ ಇಲ್ಲಿ ಕಾಣಿಸ್ತಾ ಇಲ್ಲ, ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಏಯ್, ಈ ಫೋನ್ ಬಂತು, ಮಾತಾಡ್ಕೊಂಬರಕ್ಕೆ ಅಂತ ಹೋದ. ನಿಂಗೆ ಸಿಗ್ಲಿಲ್ವಾ ಅವನು? ಇಲ್ಲ. ಏ, ಆ ಹುಡುಗ ನಿನಗೆ ಗೊತ್ತಿರುತ್ತೆ. ವಾಟ್? ನಾನು ನೋಡಿದ್ದೀನ. ಹೆಂಗೆ ಬಿಗ್ ಬ್ರೋ? ಅವ್ನು ನಿಮ್ಮ ಆಫೀಸಲ್ಲಿ ಅಂತಲ್ಲ ಕೆಲಸ ಮಾಡೋದು, ನಿಮ್ಮ ಎಂಪ್ಲಾಯಿ. ನನ್ನ ಎಂಪ್ಲಾಯ? ಯಾರು? ಈಗ ಬರ್ತಾನಲ್ಲ, ಗೊತ್ತಾಗುತ್ತೆ. ಸಾಕಾಗಿದ್ದಾನಪ್ಪ, ಚಿಗುರು ಮೀಸೆ ಯುವಕ, ನೋಡುವಂತ ಇರು. ಓಕೆ. ಪಾರ್ಥ ಸರು, ನಾನು ಜಯದೇವ್ ಬಾಸ್ ಜೊತೆನೇ ಕೆಲಸ ಮಾಡ್ತಿರೋದು ಅಂತ ಇವ್ರಿಗೆ ಗೊತ್ತಿದೆ. ಅದನ್ನೇನಾದರೂ ಇವರು ಗೌತಮ್ ಸರ್ ಜೊತೆ ಹೇಳ್ಬಿಟ್ರೆ ಅಷ್ಟೇ ನನ್ನ ಕತೆ. ಯಾವುದಕ್ಕೂ ಒಂದ್ಸಲ ಬಾಸಿಗೆ ಕಾಲ್ ಮಾಡಿ ಆಮೇಲೆ ಇವ್ರನ್ನ ಮೀಟ್ ಮಾಡೋಣ. ಅಮೃತಧಾರೆ ನನ್ನೊಲವ ಅಮೃತಧಾರೆ.